ಹೊಸ ವರ್ಷದ ಸಂದರ್ಭದಲ್ಲಿ ಪ್ರವಾಸಿ ತಾಣಗಳಿಗೆ ಜನರು ಲಗ್ಗೆ ಇಡ್ತಾ ಇದ್ದಾರೆ. ನಾನು ಆಗಲೇ ನಂದಿಗಿರಿಧಾಮದ ಬಗ್ಗೆ ಹೇಳ್ತಾ ಇದ್ದೆ. ಬಳ್ಳಾರಿಯ ಹಂಪಿಗಂತೂ ಪ್ರವಾಸಿಗರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ಹೊಸ ವರ್ಷದ ಮೊದಲ ದಿನದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಹಂಪಿಗೆ ಆಗಮಿಸ್ತಾ ಇದ್ದಾರೆ ಪ್ರವಾಸಿಗರ ದಂಡು. ಹೊಸ ವರ್ಷವನ್ನು ಸಂಭ್ರಮಿಸಲು ಹಂಪಿಗೆ ಪ್ರವಾಸಿಗರ ಆಗಮನವಾಗ್ತಾ ಇದೆ. ಹಂಪಿಯನ್ನು ನೋಡಬೇಕು ಅಂತ ಬೆಳ್ಳಂಬೆಳಿಗ್ಗೆ ಮಾತಂಗ ಬೆಟ್ಟದಲ್ಲಿ ಜಮಾಯಿಸಿದ್ದಾರೆ ಪ್ರವಾಸಿಗರು. ವರ್ಷದ ಮೊದಲ ಸೂರ್ಯೋದಯವನ್ನು ಪ್ರವಾಸಿಗರು ಈಗಾಗಲೇ ಕಣ್ತುಂಬಿಕೊಂಡಿದ್ದಾರೆ. ದೇಶ ವಿದೇಶಗಳ ಪ್ರವಾಸಿಗರಿಂದ ಸೂರ್ಯೋದಯದ ವೀಕ್ಷಣೆ ಮಾತಂಗ ಬೆಟ್ಟದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತದು. ಹಾಗೆಯೇ ಸ್ಮಾರಕಗಳ ಮುಂದೆ ಸೆಲ್ಫಿ ಕ್ಲಿಕ್ಕಿಸ್ಕೊತಾ ಇದ್ದಾರೆ ಜನ. ನೋಡಿ, ನೋಡ್ತಾ ಇದ್ದೀರಲ್ಲ, ಇದೇ ಮಾತಂಗ ಬೆಟ್ಟ. ಇಲ್ಲಿ ಸನ್ರೈಸ್ ನೋಡಬೇಕು, ಸೂರ್ಯೋದಯವನ್ನು ನೋಡಬೇಕು ಅಂತಕ್ಕಂಥದ್ದು ಹಲವಾರು ಜನರ ಅಭಿಲಾಷೆ. ಅಲ್ಲಿ ನೋಡ್ತಾ ಇದ್ದೀರಾ ಸೂರ್ಯೋದಯ ಆಗ್ತಾ ಇರೋದನ್ನು ಕೂಡ. ಸಾಕಷ್ಟು ಸಂಖ್ಯೆಯಲ್ಲಿ ಹಂಪಿಗೆ ಜನ ಬಂದಿದ್ದಾರೆ. ಮಾತಂಗ ಬೆಟ್ಟದ ಮೇಲಿಂದ ಜನ ಸೆಲ್ಫಿ ತಗೊಳ್ಳೋದೇನು, ನ್ಯೂ ಇಯರ್ ಹೊಸ ವರ್ಷಾಚರಣೆಯ ದಿನ ಸೂರ್ಯೋದಯವನ್ನು ನೋಡಬೇಕು. ನಂದಿಗಿರಿಧಾಮದಲ್ಲೂ ಅಷ್ಟೇ, ಹೊಸ ವರ್ಷಾಚರಣೆ ಅಲ್ಲಿ ಸೂರ್ಯೋದಯವನ್ನು ನೋಡಬೇಕು ಅಂತಕ್ಕಂಥದ್ದೇ ಅವರ ಇದಾಗಿರುತ್ತೆ, ಅಭಿಲಾಷೆ ಆಗಿರುತ್ತೆ. ನೋಡಿ, ಹಂಪಿ ಬೇರೆ ಬೇರೆ ಸ್ಮಾರಕಗಳ ಮುಂದೆ ಎಷ್ಟು ಪ್ರಮಾಣದ ಜನ ನಿಂತಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಿ. ಸಾಕಷ್ಟು ಪ್ರವಾಸಿಗರು, ಇದೊಂದು ಕಡೆಯೇ ಅಂತಲ್ಲ, ಯಾವುದೇ ಪ್ರವಾಸಿ ತಾಣ ಮೈಸೂರು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಧರ್ಮಸ್ಥಳದ್ದೆಲ್ಲ ನಿನ್ನೆ ಹೇಳಿದ್ವಿ ನಾವು ಹೇಗಿದೆ ಜನಸಂದಣಿ ಅಂತ. ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಜನ ಪ್ರವಾಸಿಗರು. ಯಾಕೆಂದರೆ ಮೇಯ್ನ್ಲಿ ಕ್ರಿಸ್ಮಸ್ ಹಾಲಿಡೇ ಇನ್ನೂ ಮುಗಿದಿಲ್ಲ. ಕೆಲವರಿಗೆಲ್ಲ ಸ್ಕೂಲ್ ನಾಳೆ ರೀಓಪನ್ ಆಗುತ್ತೆ, ಕೆಲವರಿಗೆ ನಾಡಿದ್ದಾಗುತ್ತೆ. ಇನ್ನೂ ಕ್ರಿಸ್ಮಸ್ ಹಾಲಿಡೇಸ್ ಮುಗಿದಿಲ್ಲ. ಹಾಗಾಗಿ ವರ್ಷಾಂತ್ಯದಲ್ಲಿ ಟ್ರಿಪ್ ಅಂತ ಹೊರಟಿರ್ತಾರೆ ಎಲ್ಲರೂ ಕೂಡ. ಆ ರೀತಿ ಟ್ರಿಪ್ ಹೋದಂತಹ ಸಂದರ್ಭದಲ್ಲಿ ಜನಸಾಂದ್ರತೆ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಹಂಪಿ, ವಿಶ್ವವಿಖ್ಯಾತ ಹಂಪಿ, ಅಲ್ಲಿಗೆ ಜನ ದೊಡ್ಡ ಮಟ್ಟದಲ್ಲಿ ಈಗ ಆಗಮಿಸಿರ್ತಕ್ಕಂಥ ದೃಶ್ಯ ತಾವು ನೋಡ್ತಾ ಇದ್ದೀರಾ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ.